ರಾತ್ರಿ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗಿದೆ. ಎಸ್ಪಿ ಡಿಸಿ ಸಮ್ಮುಖದಲ್ಲಿ ಸ್ಟುಡಿಯೋವನ್ನ ಓಪನ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಡಿಸಿಎಂ ಆದೇಶ ಪಾಲನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಡಿಸಿಎಂ ಆದೇಶವನ್ನ ಕೊಟ್ಟರು. ಎಸ್ಪಿ ಡಿಸಿ ಸಮ್ಮುಖದಲ್ಲಿಯೇ ಸ್ಟುಡಿಯೋ ಓಪನ್. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಆ ನಂತರದಲ್ಲಿ ಓಪನ್ ಆದ ನಂತರದಲ್ಲಿ ಯಶವಂತ್ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು. ಡಿಸಿಎಂ ಆದೇಶ ಕೊಟ್ಟಿದ್ರು, ಅದನ್ನ ಪಾಲನೆ ಮಾಡಿದ್ದೇವೆ. ಬಿಗ್ ಬಾಸ್ಗೆ ಅವಕಾಶ ಕೊಡಿ ಅಂತಿದ್ರು, ಹಾಗಾಗಿ ಅದನ್ನ ಪಾಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಶೋನವರಿಗೆ ಒಳಗೆ ಹೋಗೋದಕ್ಕೆ ಅವಕಾಶ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳು ಒಳಗೆ ಹೋಗಬಹುದು. ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಶೋಗೆ ಮಾತ್ರ ಈಗ ಅನುಮತಿ ಅವಕಾಶವನ್ನ ನೀಡಲಾಗಿದೆ. ಅದು ಡಿಸಿಎಂ ಸೂಚನೆ ಮೇರೆಗೆ ಅನ್ನುವಂತ ಮಾತನ್ನ ಓಪನ್ ಆದ ನಂತರದಲ್ಲಿ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಮಾತಾಡಿದ್ದಾರೆ. ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಓಪನ್ ಆಗಿದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ರಾತ್ರಿ ಸುಮಾರು 4:30 ಸುಮಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೂಡ ಈಗಲ್ಟನ್ ರೆಸಾರ್ಟ್ ನಿಂದ ಬಿಗ್ ಬಾಸ್ ಮನೆಗೆ ವಾಪಸ್ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರೋದು. ಇಲ್ಲಿ ಈಗಾಗಲೇ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಕೇವಲ ಬಿಗ್ ಬಾಸ್ ಮನೆ ಮಾತ್ರ ಓಪನ್ ಆಗಿರೋದು. ಗೇಟ್ಗಳನ್ನು ಓಪನ್ ಮಾಡಿ ಆನಂತರ ಬಿಗ್ ಬಾಸ್ ಮನೆಯ ಬಾಗಿಲುಗಳನ್ನ ಕೂಡ ತೆರೆದಿದ್ದಾರೆ. ಅದನ್ನ ಕ್ಲೋಸ್ ಮಾಡಿದ್ರು, ಸೀಲ್ ಮಾಡಿದ್ರು. ಆ ಸೀಲನ್ನು ಓಪನ್ ಮಾಡಿ ಆನಂತರ ಎಲ್ಲವನ್ನೂ ಕೂಡ ಡೋರ್ಗಳನ್ನ ಓಪನ್ ಮಾಡಿರೋದು. ಆ ನಂತರದಲ್ಲಿ ಸ್ಪರ್ಧಿಗಳನ್ನ ಕೂಡ ಕರ್ಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಡಿಸಿ ಹೇಳಿದ್ರು. ಅದೇ ರೀತಿಯಾಗಿ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆಗಳು ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ರು. ಸರ್, ಶೋ ರೆಸ್ಯೂಮ್ ಆಗಿರುತ್ತೆ. ದೆನ್ ಅವರು ಎಸೆನ್ಷಿಯಲ್ ಮಾತ್ರ ಕಂಟೆಸ್ಟೆಂಟ್ಸ್ ಬರ್ಬೋದು. ಅವ್ರ ಟೀಮ್ಸ್ ಏನಾಯ್ತು ನೋಡಿ. ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆಗಳು ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ರು. ಸರ್, ಶೋ ರೆಸ್ಯೂಮ್ ಆಗಿರುತ್ತೆ. ದೆನ್ ಅವರು ಎಸೆನ್ಷಿಯಲ್ ಡಿಸಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ವಿ. ಡಿಸಿಎಂ ಸೂಚನೆಯನ್ನ ಕೊಟ್ಟರು, ಹಾಗಾಗಿ ಈಗಾಗಲೇ ಓಪನ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಸ್ಪರ್ಧಿಗಳಿಗೂ ಕೂಡ ಬರುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನ ಈಗ ಡಿಸಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಈಗ ಶೋ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ. 1.5 ದಿನಗಳ ಕಾಲ ಕ್ಲೋಸ್ ಆಯಿತು. ನಿನ್ನೆ ಇಡೀ ದಿನ ಮತ್ತು ಮೊನ್ನೆ ರಾತ್ರೋರಾತ್ರಿ ಬಂದಾಯಿತು, ಬೀಗ ಜಡಿಯಲಾಯಿತು. ಆ ನಂತರದಲ್ಲಿ ಈಗ ನಿನ್ನೆ ಮಧ್ಯರಾತ್ರಿಯಲ್ಲಿ ಅಂದರೆ ಸುಮಾರು 4 ಗಂಟೆಯ ಹೊತ್ತಿಗೆ ಮತ್ತೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ನಿಂದ ಶಿಫ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಶೋ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಬಿಗ್ ಬಾಸ್ ವೀಕ್ಷಕರಿಗೆ ಸಂತಸದ ವಿಚಾರ. ಅದರ ಜೊತೆಯಲ್ಲಿ ಇಡೀ ಕರ್ನಾಟಕದ ಮನೆಗೆದ್ದ ಶೋ, ಅತ್ಯಂತ ಹೆಚ್ಚು TRP ಇರುವಂಥ ಶೋ ಕೂಡ ಹೌದು. ಅದರ ಜೊತೆಯಲ್ಲಿ ಕಿಚ್ಚ ಸುದೀಪ್ ಈ ಬಾರಿ ಅದನ್ನು ನಿರ್ವಹಣೆ ಮಾಡ್ತಾ ಇರೋದು, ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಜೊತೆಯಲ್ಲಿ ಸಾಕಷ್ಟು ಕುತೂಹಲಗಳಿರುತ್ತೆ, ಸಾಕಷ್ಟು ಟ್ವಿಸ್ಟ್ಗಳಿರುತ್ತೆ, ಸಾಕಷ್ಟು ನಿರೀಕ್ಷೆ ಮಾಡದಂಥ, ಊಹೆ ಮಾಡದಂಥ ವಿಚಾರಗಳಿರುತ್ತೆ ಅನ್ನುವಂಥದ್ದನ್ನು ಪ್ರೊಮೋಗಳಲ್ಲಿ ಹೇಳ್ಕೊಂಡು ಬಂದಂಥ ಈ ಬಾರಿಯ ಬಿಗ್ ಬಾಸ್ ನಿರೀಕ್ಷೆಗೂ ಮೀರಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೆದು ಹೋಯಿತು. ಆ ನಂತರದಲ್ಲಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ರೆಸಾರ್ಟ್ನಿಂದ ವಾಪಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಈ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ವಿಚಾರ, ಬಿಗ್ ಬಾಸ್ ಬಾಗಿಲೋಪನಗಳಾಯಿತು, ಬೀಗವನ್ನ ತೆಗೆದ್ರು, ಈಗ ಎಂದಿನಂತೆ ಶೂಟಿಂಗ್ ಸ್ಟಾರ್ಟ್ ಆಯ್ತಾ? ಸ್ಪರ್ಧಿಗಳನ್ನ ಕರೆತಂದ್ರ, ಎಷ್ಟೊತ್ತಿಗೆ ಕರೆತಂದ್ರು? ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅರವಿಂದ್? ರಾತ್ರಿ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗಿದೆ. ಎಸ್ಪಿ ಡಿಸಿ ಸಮ್ಮುಖದಲ್ಲಿ ಸ್ಟುಡಿಯೋವನ್ನ ಓಪನ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಡಿಸಿಎಂ ಆದೇಶ ಪಾಲನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಡಿಸಿಎಂ ಆದೇಶವನ್ನ ಕೊಟ್ಟರು. ಎಸ್ಪಿ ಡಿಸಿ ಸಮ್ಮುಖದಲ್ಲಿಯೇ ಸ್ಟುಡಿಯೋ ಓಪನ್.
ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಆ ನಂತರದಲ್ಲಿ ಓಪನ್ ಆದ ನಂತರದಲ್ಲಿ ಯಶವಂತ್ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು. ಡಿಸಿಎಂ ಆದೇಶ ಕೊಟ್ಟಿದ್ರು, ಅದನ್ನ ಪಾಲನೆ ಮಾಡಿದ್ದೇವೆ, ಬಿಗ್ ಬಾಸ್ಗೆ ಅವಕಾಶ ಕೊಡಿ ಅಂತಿದ್ರು, ಹಾಗಾಗಿ ಅದನ್ನ ಪಾಲಿಸಿದ್ದೇವೆ ಅಂತ ಹೇಳಿದ್ದಾರೆ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್. ಶೋನವರಿಗೆ ಒಳಗೆ ಹೋಗೋದಕ್ಕೆ ಅವಕಾಶ ಇದೆ, ಬಿಗ್ ಬಾಸ್ ಸ್ಪರ್ಧಿಗಳು ಒಳಗೆ ಹೋಗಬಹುದು, ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಶೋಗೆ ಮಾತ್ರ ಈಗ ಅನುಮತಿ ಅವಕಾಶವನ್ನ ನೀಡಲಾಗಿದೆ, ಅದು ಡಿಸಿಎಂ ಸೂಚನೆ ಮೇರೆಗೆ ಅನ್ನುವಂತ ಮಾತನ್ನ ಓಪನ್ ಆದ ನಂತರದಲ್ಲಿ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಮಾತಾಡಿದ್ದಾರೆ, ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಓಪನ್ ಆಗಿದೆ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ರಾತ್ರಿ ಸುಮಾರು 4:30 ಸುಮಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೂಡ ಈಗಲ್ಟನ್ ರೆಸಾರ್ಟ್ ನಿಂದ ಬಿಗ್ ಬಾಸ್ ಮನೆಗೆ ವಾಪಸ್ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರೋದು. ಇಲ್ಲಿ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಕೇವಲ ಬಿಗ್ ಬಾಸ್ ಮನೆ ಮಾತ್ರ ಓಪನ್ ಆಗಿರೋದು. ಗೇಟ್ಗಳನ್ನು ಓಪನ್ ಮಾಡಿ ಆನಂತರ ಬಿಗ್ ಬಾಸ್ ಮನೆಯ ಬಾಗಿಲುಗಳನ್ನು ಕೂಡ ತೆರೆದಿದ್ದಾರೆ. ಅದನ್ನು ಕ್ಲೋಸ್ ಮಾಡಿದ್ರು, ಸೀಲ್ ಮಾಡಿದ್ರು. ಆ ಸೀಲನ್ನು ಓಪನ್ ಮಾಡಿ ಆನಂತರ ಎಲ್ಲವನ್ನೂ ಕೂಡ ಡೋರ್ಗಳನ್ನು ಓಪನ್ ಮಾಡಿರೋದು. ಆ ನಂತರದಲ್ಲಿ ಸ್ಪರ್ಧಿಗಳನ್ನ ಕೂಡ ಕರ್ಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಡಿಸಿ ಹೇಳಿದ್ರು. ಅದೇ ರೀತಿಯಾಗಿ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತೆ ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆ ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ರು. ಸರ್ ಶೋ ರೆಸ್ಯೂಮ್ ಆಗಿರುತ್ತೆ, ದೆನ್ ಅವರು ಎಸೆನ್ಷಿಯಲ್ ಮಾತ್ರ ಕಂಟೆಸ್ಟೆಂಟ್ಸ್ ಬರ್ಬೋದು. ಅವ್ರ ಟೀಮ್ಸ್ ಏನಾಯ್ತು ನೋಡಿ. ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತೆ ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆ ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ರು. ಸರ್ ಶೋ ರೆಸ್ಯೂಮ್ ಆಗಿರುತ್ತೆ, ದೆನ್ ಅವರು ಎಸೆನ್ಷಿಯಲ್ ಡಿಸಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ವಿ. ಡಿಸಿಎಂ ಸೂಚನೆಯನ್ನ ಕೊಟ್ಟರು, ಹಾಗಾಗಿ ಈಗಾಗಲೇ ಓಪನ್ ಮಾಡಿದ್ದೀವಿ, ಅದರ ಜೊತೆಯಲ್ಲಿ ಸ್ಪರ್ಧಿಗಳಿಗೂ ಕೂಡ ಬರುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನ ಈಗ ಡಿಸಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಈಗ ಶೋ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ. 1.5 ದಿನಗಳ ಕಾಲ ಕ್ಲೋಸ್ ಆಯಿತು. ನಿನ್ನೆ ಇಡೀ ದಿನ ಮತ್ತು ಮೊನ್ನೆ ರಾತ್ರೋರಾತ್ರಿ ಬಂದಾಯಿತು, ಬೀಗ ಜಡಿಯಲಾಯಿತು. ಆ ನಂತರದಲ್ಲಿ ಈಗ ನಿನ್ನೆ ಮಧ್ಯರಾತ್ರಿಯಲ್ಲಿ ಅಂದರೆ ಸುಮಾರು 4 ಗಂಟೆಯ ಹೊತ್ತಿಗೆ ಮತ್ತೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ನಿಂದ ಶಿಫ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಶೋ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಬಿಗ್ ಬಾಸ್ ವೀಕ್ಷಕರಿಗೆ ಸಂತಸದ ವಿಚಾರ. ಅದರ ಜೊತೆಯಲ್ಲಿ ಇಡೀ ಕರ್ನಾಟಕದ ಮನೆಗೆದ್ದ ಶೋ, ಅತ್ಯಂತ ಹೆಚ್ಚು TRP ಇರುವಂಥ ಶೋ ಕೂಡ ಹೌದು. ಅದರ ಜೊತೆಯಲ್ಲಿ ಕಿಚ್ಚ ಸುದೀಪ್ ಈ ಬಾರಿ ಅದನ್ನು ನಿರ್ವಹಣೆ ಮಾಡ್ತಾ ಇರೋದು, ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಜೊತೆಯಲ್ಲಿ ಸಾಕಷ್ಟು ಕುತೂಹಲಗಳಿರುತ್ತೆ, ಸಾಕಷ್ಟು ಟ್ವಿಸ್ಟ್ಗಳಿರುತ್ತೆ, ಸಾಕಷ್ಟು ನಿರೀಕ್ಷೆ ಮಾಡದಂಥ, ಊಹೆ ಮಾಡದಂಥ ವಿಚಾರಗಳಿರುತ್ತೆ ಅನ್ನುವಂಥದ್ದನ್ನು ಪ್ರೊಮೋಗಳಲ್ಲಿ ಹೇಳ್ಕೊಂಡು ಬಂದಂಥ ಈ ಬಾರಿಯ ಬಿಗ್ ಬಾಸ್ ನಿರೀಕ್ಷೆಗೂ ಮೀರಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೆದು ಹೋಯಿತು. ಆ ನಂತರದಲ್ಲಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ರೆಸಾರ್ಟ್ನಿಂದ ವಾಪಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಈ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ವಿಚಾರ, ಬಿಗ್ ಬಾಸ್ ಬಾಗಿಲೋಪನಗಳಾಯಿತು, ಬೀಗವನ್ನ ತೆಗೆದ್ರು, ಈಗ ಎಂದಿನಂತೆ ಶೂಟಿಂಗ್ ಸ್ಟಾರ್ಟ್ ಆಯ್ತಾ? ಸ್ಪರ್ಧಿಗಳನ್ನ ಕರೆತಂದ್ರ, ಎಷ್ಟೊತ್ತಿಗೆ ಕರೆತಂದ್ರು? ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅರವಿಂದ್?